ಇನ್ನೂ ಎಷ್ಟು ದಿನ ಅಂತ ಹಿಂಗೇನೆ ಸೈಡ್ಗೆ ಹಾಕ್ಕೊಂಡು ನೋಡಿ 11 ಗಂಟೆಗೆ ರಾಜಾಜಿನಗರದಲ್ಲಿ ಇಷ್ಟು ವಾಹನಗಳು ಸೈಡಲ್ಲಿ ಹಾಕ್ಕೊಂಡು ಚಾಲಕರುಗಳು ಸಮಯನ ವ್ಯರ್ಥ ಮಾಡ್ತಾಯಿದ್ದಾರೆ. ಅಂದರೆ ದುಡಿಮೆ ಇಲ್ಲದೆ ಸಮಯನ ವ್ಯರ್ಥ ಮಾಡ್ತಾ ಇರೋದು. ದುಡಿಬೇಕು ಅಂತ ಮನೆ ಬಿಟ್ಟು ಬರ್ತಾರೆ, ಆದರೆ ದುಡಿಮೆ ಅಂತಕ್ಕಂಥದ್ದೇ ಒಂದು ರೀತಿ ಕಷ್ಟವಾಗಿರೋದ್ರಿಂದ ನೋಡಿ ಹಿಂಗೆ ಮಧ್ಯಾಹ್ನ ಆಯಿತು ಅಂದರೆ ನೋಡಿ ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮನೆಗೆ ಹೋಗುವಂತಹ ಒಂದು ವ್ಯವಸ್ಥೆಯ ಜೀವನ ಬೆಂಗಳೂರಿನ ಆಟೋ ಚಾಲಕರದಾಗಿದೆ. ಎದ್ದೇಳಿ ಎಚ್ಚೆತ್ಕೊಳ್ಳಿ. ಮುಂದಿನ ದಿನಗಳಲ್ಲಾದರೂ ಕೂಡ ನೀವೆಲ್ಲ ಒಗ್ಗಟ್ಟಾಗಿ ಏನಾದರೂ ಒಂದು ಹೊಸ ಪರ್ಯಾಯ ವ್ಯವಸ್ಥೆಯನ್ನು ತಾವುಗಳೆಲ್ಲರೂ ಕೂಡ ಮಾಡಿಕೊಳ್ಳಿಲ್ಲ ಅಂದರೆ ನಿಮ್ಮ ಮಕ್ಕಳುಗಳ ಭವಿಷ್ಯವನ್ನು ಕಟ್ಟೋದು ತುಂಬ ಕಷ್ಟವಾಗುತ್ತೆ. ಅದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಈ ಮಟ್ಟಕ್ಕೆ ಆಗ್ತಾ ಇರೋದ್ರಿಂದ ಇನ್ನೂ ಮುಂದಿನ ಜೀವನ ತುಂಬ ಕಷ್ಟ ಇರುತ್ತೆ. ಸ್ನೇಹಿತರೆ, ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಂಘ ಸಂಘಟನೆಗಳ ಜೊತೆಯಲ್ಲಿ ನಿಂತು ತಾವೆಲ್ಲರೂ ಕೂಡ ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನು ಎತ್ತಿ ಸರ್ಕಾರದ ಕಿವಿ ಹಿಂಡಿ ನಮ್ಮ ಹಕ್ಕುಗಳನ್ನು ನಾವು ತಗೊಳ್ಳುವಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇನ್ನೂ ಕಾಲಾವಕಾಶಗಳು ಮಿಂಚಿಲ್ಲ, ಇನ್ನು ಕಾಲಾವಕಾಶಗಳಿದೆ. ಆದಷ್ಟು ಬೇಗ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ.